ಬಲಶಾಲಿಗಳೇ ಈ ಜಗತ್ತನ್ನು ಆಳುತ್ತಾರೆ ಎಂದು ನೀವು ನಂಬಿದ್ದರೆ ಈ ಕಥೆ ನಿಮ್ಮ ಆಲೋಚನೆಯನ್ನು ಬದಲಾಯಿಸಲಿದೆ. ಕೇವಲ ಒಂದು ಸರಿಯಾದ ನಿರ್ಧಾರ ಹೇಗೆ ದೊಡ್ಡ ಸಂಕಷ್ಟವನ್ನು ದೂರ ಮಾಡಬಲ್ಲದು ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ದಟ್ಟವಾದ ಹಸಿರು ಅರಣ್ಯವೊಂದರಲ್ಲಿ ರಾಜು ಎಂಬ ಹೆಸರಿನ ಪುಟ್ಟ ಬಿಳಿ ಮೊಲವಿತ್ತು. ಜಿಂಕೆಯಂತಹ ವೇಗವಾಗಲಿ ಅಥವಾ ಹುಲಿಯಂತಹ ಶಕ್ತಿಯಾಗಲಿ ಅದಕ್ಕಿರಲಿಲ್ಲ. ಆದರೆ ಅದರ ಬಳಿ ಎಲ್ಲಕ್ಕಿಂತ ಅಮೂಲ್ಯವಾದ ತೀಕ್ಷ್ಣ ಬುದ್ಧಿಶಕ್ತಿ ಇತ್ತು. ರಾಜುವಿನ ಸಮಯಪ್ರಜ್ಞೆ ಮತ್ತು ಬುದ್ಧಿವಂತಿಕೆಯನ್ನು ಕಂಡು ಕಾಡಿನ ಎಲ್ಲಾ ಪ್ರಾಣಿಗಳು ಅದನ್ನು ಗೌರವಿಸುತ್ತಿದ್ದವು. ಒಂದು ಮಧ್ಯಾಹ್ನ ರಾಜು ನದಿಯ ದಡದಲ್ಲಿ ಕ್ಯಾರೆಟ್ ಹುಡುಕುತ್ತಿದ್ದಾಗ ಅನಿರೀಕ್ಷಿತವಾಗಿ ಹಸಿದ ನರಿಗಳ ಗುಂಪೊಂದು ಅಲ್ಲಿಗೆ ಬಂದಿತು. ಆ ನರಿಗಳು ಆ ಕಾಡಿಗೆ ಹೊಸಬರಾಗಿದ್ದವು. ಅವು ಬಹಳ ದುರಾಸೆಯ ಮತ್ತು ಕ್ರೂರ ಸ್ವಭಾವದವಾಗಿದ್ದವು. ರಾಜು ಒಬ್ಬನೇ ಇರುವುದನ್ನು ಗಮನಿಸಿದ ನರಿಗಳು ಕ್ಷಣಾರ್ಧದಲ್ಲಿ ಅವನನ್ನು ಸುತ್ತುವರೆದವು. ತಪ್ಪಿಸಿಕೊಳ್ಳಲು ಯಾವುದೇ ದಾರಿಯಿಲ್ಲದಂತೆ ನರಿಗಳು ರಾಜುವನ್ನು ಬಂಧಿಸಿದವು. ನರಿಗಳ ನಾಯಕನು ಕ್ರೂರವಾಗಿ ನಗುತ್ತಾ, ಇಂದೇ ನಿನ್ನ ಜೀವನದ ಕೊನೆಯ ದಿನ ಎಂದು ಅಬ್ಬರಿಸಿದನು. ಆದರೆ ರಾಜು ಕಿಂಚಿತ್ತೂ ಭಯಪಡದೆ ಮುಗುಳ್ನಕ್ಕನು. ಇದನ್ನು ಕಂಡು ನರಿಗಳು ಗೊಂದಲಕ್ಕೊಳಗಾದವು. ಮೊಲವು ಪ್ರಾಣಭಿಕ್ಷೆ ಬೇಡುತ್ತದೆ ಎಂದು ಅವು ಭಾವಿಸಿದ್ದವು. ಆದರೆ ಅವನ ಮುಖದಲ್ಲಿದ್ದ ಶಾಂತಭಾವ ಅವುಗಳಲ್ಲಿ ಅಸಹನೆ ಉಂಟುಮಾಡಿತು. ನರಿಗಳು ಇದರ ಕಾರಣವನ್ನ ಕೇಳಿದಾಗ ರಾಜು ಶಾಂತವಾಗಿ, ನಿಮ್ಮನ್ನು ನೋಡಿ ನನಗೆ ಕನಿಕರವಾಗುತ್ತಿದೆ ಎಂದು ಉತ್ತರಿಸಿದನು. ಕೋಪಗೊಂಡ ನರಿಗಳು, ಒಂದು ಅಸಹಾಯಕ ಮೊಲಕ್ಕೆ ನಮ್ಮ ಮೇಲೆ ಕನಿಕರವೇ ಎಂದು ಕಿರುಚಿದವು. ಆಗ ರಾಜು ಒಂದು ಉಪಾಯ ಮಾಡಿದನು. ಅವನು ಹೇಳಿದನು, ನಾನು ಈ ಕಾಡಿನ ನಿಜವಾದ ಚಕ್ರವರ್ತಿಯಾದ ಮಹಾಬಲಶಾಲಿ ಪ್ರಾಣಿಯ ರಕ್ಷಣೆಯಲ್ಲಿದ್ದೇನೆ. ನಾನು ಅವನಿಗೆ ಆಹಾರ ತಲುಪಿಸಲು ಹೋಗುತ್ತಿದ್ದೆ. ಈ ಪ್ರದೇಶಕ್ಕೆ ಅಪರಿಚಿತರು ಬಂದರೆ ಅವನು ಸಹಿಸುವುದಿಲ್ಲ. ರಾಜುವಿನ ಮಾತಿನಿಂದ ನರಿಗಳು ಸ್ವಲ್ಪ ವಿಚಲಿತಗೊಂಡರೂ ತಮ್ಮ ಅಹಂಕಾರದಿಂದ ಆ ಚಕ್ರವರ್ತಿಯನ್ನು ನೋಡಲೇಬೇಕೆಂದು ಪಟ್ಟು ಹಿಡಿದವು. ರಾಜು ಅವುಗಳನ್ನು ನದಿಯ ಹತ್ತಿರವಿದ್ದ ಒಂದು ಹಳೆಯ ಕಲ್ಲಿನ ಬಾವಿಯ ಬಳಿಗೆ ಕರೆದುಕೊಂಡು ಹೋದನು. ಬಾವಿಯ ಹತ್ತಿರ ತಲುಪಿದ ಮೇಲೆ ರಾಜು ಒಳಗೆ ಕೈ ತೋರಿಸಿ ಆ ಮಹಾಪ್ರಾಣಿ ಇಲ್ಲೇ ಇದ್ದಾನೆ ಎಂದನು. ಕುತೂಹಲ ಮತ್ತು ಕೋಪದಿಂದ ನರಿಗಳ ನಾಯಕ ಬಾವಿಯೊಳಗೆ ಇಣುಕಿ ನೋಡಿದನು. ನೀರಿನಲ್ಲಿ ಅವನಿಗೆ ತನ್ನದೇ ಪ್ರತಿಬಿಂಬ ಕಂಡಿತು. ಆದರೆ ಮೂರ್ಖತನ ಮತ್ತು ಆವೇಶದಿಂದಾಗಿ ಬಾವಿಯೊಳಗೆ ಮತ್ತೊಂದು ನರಿಗಳ ಗುಂಪು ತನ್ನನ್ನು ಸವಾಲು ಹಾಕುತ್ತಿದೆ ಎಂದು ಅವನು ನಂಬಿದನು. ಗರ್ವದಿಂದ ಕುರುಡಾಗಿದ್ದ ನಾಯಕ ನರಿಯು ನೀರಿನಲ್ಲಿ ಕಂಡ ತನ್ನ ಪ್ರತಿಬಿಂಬದ ಮೇಲೆ ದಾಳಿ ಮಾಡಲು ಬಾವಿಯೊಳಗೆ ಜಿಗಿಯಿತು. ಅದನ್ನು ನೋಡಿ ಉಳಿದ ನರಿಗಳು ಸಹ ಒಬ್ಬರಿಗಿಂತ ಒಬ್ಬರು ಶಕ್ತಿಯ ಪ್ರದರ್ಶನ ಮಾಡಲು ಬಾವಿಯೊಳಗೆ ಹಾರಿದವು. ಒಳಗೆ ಬಿದ್ದ ನಂತರವೇ ಅವುಗಳಿಗೆ ಸತ್ಯದ ಅರಿವಾಯಿತು. ಅಲ್ಲಿ ಯಾವುದೇ ಶತ್ರು ಪ್ರಾಣಿ ಇರಲಿಲ್ಲ. ಬದಲಿಗೆ ಅವು ಕಂಡಿದ್ದು ಕೇವಲ ತಮ್ಮದೇ ಪ್ರತಿಬಿಂಬಗಳನ್ನು. ಬಾವಿಯ ಗೋಡೆಗಳು ಜಾರುತ್ತಿದ್ದರಿಂದ ಅವುಗಳಿಗೆ ಹೊರಬರಲು ಬಹಳ ಸಮಯ ಬೇಕಾಯಿತು. ಅಷ್ಟರಲ್ಲೇ ರಾಜು ಅಲ್ಲಿಂದ ಸುರಕ್ಷಿತವಾಗಿ ಕಾಡಿನೊಳಗೆ ಮರೆಯಾಗಿದ್ದನು. ಸುರಕ್ಷಿತ ಸ್ಥಾನ ತಲುಪಿದ ರಾಜು ಮಂದಸ್ಮಿತನಾದನು. ಕೇವಲ ದೈಹಿಕ ಶಕ್ತಿಯಿಂದ ಎಲ್ಲವನ್ನೂ ಗೆಲ್ಲಲು ಸಾಧ್ಯವಿಲ್ಲ. ಶಾಂತ ಮನಸ್ಸು ಮತ್ತು ಚತುರ ಆಲೋಚನೆ ಎಲ್ಲಕ್ಕಿಂತ ದೊಡ್ಡ ಆಯುಧ ಎಂಬುದು ಅವನಿಗೆ ತಿಳಿದಿತ್ತು. ಅಂದಿನಿಂದ ಆ ನರಿಗಳು ಕಾಡಿನ ಪ್ರಾಣಿಗಳಿಗೆ ತೊಂದರೆ ಕೊಡುವುದನ್ನು ನಿಲ್ಲಿಸಿದವು. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಗಾಬರಿಗೊಳ್ಳಬೇಡಿ. ಶಾಂತವಾಗಿ ಯೋಚಿಸಿ ತೆಗೆದುಕೊಳ್ಳುವ ಒಂದು ಸರಿಯಾದ ನಿರ್ಧಾರವು ದೊಡ್ಡ ಶತ್ರುಗಳನ್ನು ಸೋಲಿಸಬಲ್ಲದು. ಇಂದಿನ ಡಿಜಿಟಲ್ ಯುಗದಲ್ಲಿ ಒಂದು ವಿಚಿತ್ರ ವಿದ್ಯಮಾನವಿದೆ. ಅರ್ಥಹೀನ ವಿಡಿಯೋಗಳು ಅಥವಾ ಕ್ಷಣಿಕ ಸುಖ ನೀಡುವ ಕ್ರಿಂಜ್ ವಿಷಯಗಳಿಗೆ ನಾವೆಲ್ಲರೂ ಅತಿ ಸುಲಭವಾಗಿ ಮಾರು ಹೋಗುತ್ತೇವೆ. ಆದರೆ ನೆನಪಿಡಿ, ನಾವು ಏನನ್ನು ನೋಡುತ್ತೇವೆಯೋ ಅದೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಕಸದ ನಡುವೆ ರತ್ನವನ್ನು ಹುಡುಕುವುದು ಹೇಗೆ ಕಷ್ಟವೋ ಹಾಗೆಯೇ ಸಾವಿರಾರು ಅರ್ಥಹೀನ ವಿಷಯಗಳ ನಡುವೆ ಜೀವನಕ್ಕೆ ಮೌಲ್ಯ ತರುವ ವಿಡಿಯೋಗಳನ್ನು ನೀವು ನೋಡುತ್ತಿದ್ದರೆ ನಿಮ್ಮಲ್ಲಿ ಶ್ರೇಷ್ಠತೆಯನ್ನು ಹಂಬಲಿಸುವ ಮನಸ್ಸಿದೆ ಎಂದರ್ಥ. ಇಂತಹ ಅರ್ಥಪೂರ್ಣ ವಿಷಯಗಳು ನಿಮ್ಮಂತವರಿಗೆ ಮಾತ್ರ ತಲುಪಲು ಸಾಧ್ಯ. ಹಾಗಾಗಿ ನಿಮ್ಮ ಸಮಯಕ್ಕೆ ಗೌರವ ನೀಡುವ ಇಂತಹ ವಿಡಿಯೋಗಳು ಮಿಸ್ ಆಗಬಾರದೆಂದರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗಿರಿ.